ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ಯೂಟ್ಯೂಬ್ ಅವರು ತುಂಬಾ ಚೇಂಜಸ್ ಮಾಡ್ತಾ ಇದ್ದಾರೆ. ನಮ್ಮಂಥವ್ರು ಚಾನಲ್ ಮಾಡಿ ಬಿಟ್ಟಿರ್ತೀವಿ. ಸೊ ತುಂಬ ದಿನ ಅದನ್ನ ಹಾಗೆ ಏನಂತ ಹೇಳಿದರೆ ಅದನ್ನು ರನ್ ಮಾಡಿರೋದಿಲ್ಲ ನಾವು. ಸೊ ಹಾಗಾಗಿ ಯೂಟ್ಯೂಬಲ್ಲಿ ತುಂಬ ಚೇಂಜಸ್ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಇನ್ನೂ ಯೂಟ್ಯೂಬ್ ಚಾನಲ್ ಮಾಡಬೇಕಂತಿದ್ರೆ ಸೊ ನಿಮಗೆ ಇದು ಒಂದು ಬೆಸ್ಟ್ ರೈಟ್ ಟೈಮ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಇಯರ್ ಅಂದರೆ 2027 ಫೆಬ್ರವರಿಯಿಂದ ಯೂಟ್ಯೂಬ್ ಅವ್ರದ್ದು ರೂಲ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಸೊ ಇವಾಗ ಮಾಡೋವಂಥವ್ರು ಮಾಡಿ ಯೂಟ್ಯೂಬ್ ಚಾನಲ್ನ ಬೇಗನೆ ಗ್ರೋ ಆಗ್ಬೋದು. ಇವಾಗೆಲ್ಲ ತುಂಬಾ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಯೂಟ್ಯೂಬ್ ತುಂಬಾ ಅಪ್ಗ್ರೇಡ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವತ್ತು ಏನಪ್ಪ ಇವರು ರೇಷನ್ ಕಾರ್ಡ್ ಹಾಕ್ಬಿಟ್ಟು ನಮಗೆ ಏನೋ ಯೂಟ್ಯೂಬ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಯಾರನ್ನೂ ಕನ್ಫ್ಯೂಷನ್ ಆಗಬೇಡಿ. ಸೊ ಹೇಳ್ತೀನಿ. ರೇಷನ್ ಕಾರ್ಡ್ದು KYC ಮಾಡಬೇಕಂತ ಹೇಳಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. KYCದು ನನ್ನ ಕಳೆದ ವಿಡಿಯೋಗಳಲ್ಲಿ ನಾನು ತುಂಬ ಸಲ ಹೇಳ್ತಾ ಬರ್ತಿದ್ದೆ. KYC ಮಾಡಿಸಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಚೆಕ್ ಮಾಡಿ, ಬ್ಯಾಂಕ್ ಪಾಸ್ಬುಕ್ನ ಚೆಕ್ ಮಾಡಿ. ಸೊ ನಿಮ್ಮದು KYCಗಳು ಆಗಿಲ್ಲ ಅಂತ ಹೇಳಿದರೆ ಹಣ ನಿಂತೋಗುತ್ತೆ, ಗೃಹಲಕ್ಷ್ಮಿ ಬರೋದಿಲ್ಲ, ಮತ್ತು ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ, ಮತ್ತು ನಿಮ್ಮ ಸ್ಕಾಲರ್ಶಿಪ್ಗಳಿಗೂ ರೇಷನ್ ಕಾರ್ಡ್ ಬೇಕಾಗುತ್ತೆ. ರೇಷನ್ ಕಾರ್ಡೇ ಇಲ್ಲ ಅಂತ ಹೇಳಿದರೆ ನಿಮಗೆ ಕಷ್ಟ ಆಗ್ಬೋದು ಅನ್ನೋ ಒಂದು ಮಾಹಿತಿಯನ್ನು ನನ್ನ ಪ್ರತಿ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ ಸ್ನೇಹಿತರೆ. ಸೊ ಇವಾಗ ಸರ್ಕಾರ ಇಷ್ಟು ದಿನ ಏನಾಗಿತ್ತಂದರೆ ವೋಟರ್ ಐ ಡಿಗೆ ಬಿಟ್ಟಿದ್ರು. ಸೊ ಅದಾಯಿತು. ಅದಾದಮೇಲೆ ನೆಕ್ಸ್ಟು ಪೆನ್ಷನ್ ಬರೋವಂಥವ್ರದ್ದು ಹಣನ ಸ್ಟಾಪ್ ಮಾಡಿದ್ದಾರೆ. ಸೊ ಅವ್ರುಗಳ್ದು ಅವರು ಡಾಕ್ಯುಮೆಂಟ್ಸ್ನ ಕೊಟ್ಟು ಮತ್ತೆ ರಿನಿವಲ್ ಅದು ಇದು ಮಾಡ್ಕೋಬೇಕು, ಅದು ಸೆಕೆಂಡರಿ. ಸೊ ಇವಾಗ ನೆಕ್ಸ್ಟ್ ಮೂರನೇ ಆಪ್ಷನ್ ಯಾವುದು ಕೈ ಹಾಕಿದ್ದಾರೆ? ರೇಷನ್ ಕಾರ್ಡಿಗೆ. ರೇಷನ್ ಕಾರ್ಡ್ ಏನಂತ ಹೇಳಿದರೆ KYC ಕಡ್ಡಾಯವಾಗಿ ಮಾಡಬೇಕು. ಸಪೋಸ್ ಮನೆಯಲ್ಲಿ 4-5 ಜನ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಯಾರ್ದೋ ಒಬ್ರದ್ದು ಇಬ್ರದ್ದು KYC ಅಥವಾ ಮನೆಯ ಒಡತಿ ಯಾರಿದ್ದಾರೋ ಅವ್ರದ್ದು KYC ಮಾಡಿಬಿಟ್ರೆ ಕಾರ್ಡ್ ರನ್ನಿಂಗಲ್ಲಿ ಇರುತ್ತೆ ಅಂತೇಳಿ KYC ಆ ಥರ ಮಾಡಿರ್ತಾರೆ. ಸೊ ಇನ್ನು ಉಳಿದಿರೋರ್ದು KYC ಆಗಿರೋದಿಲ್ಲ. ಅಂಥವರ ಕಾರ್ಡನ್ನು ನಾವು ಖಡಾಖಂಡಿತವಾಗಿ ತೆಗೆದಾಕ್ತೀವಿ. ನಿಮಗೆ ಮುಂದಿನ ಯಾವುದೇ ಸವಲತ್ತುಗಳು ಸಿಗೋದಿಲ್ಲ, ಯಾವ ಸೌಲಭ್ಯಗಳು ನಿಮಗೆ ಸಿಗೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕ್ಲಿಯರಾಗಿ ಸರ್ಕಾರದ ಕಡೆಯಿಂದ ಹೇಳಿದ್ದಾರೆ. ಚೆಕ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲೋ ಹೋಗಿ ಚೆಕ್ ಮಾಡ್ಬೇಕಂತೇನಿಲ್ಲ. ನಿಮ್ಮ ನ್ಯಾಯಬೆಲೆ ಅಂಗಡಿಯವರು ಸಹ ನಿಮಗೆ ಹೇಳ್ತಾರೆ, ಅಥವಾ ನೀವು ಮೊಬೈಲಲ್ಲಿ ಅಥವಾ ನಿಮ್ಮ ಹತ್ತಿರದ ಒಂದು CSC ಸೆಂಟರ್ಗಳಲ್ಲೂ ನೀವು ಇದನ್ನ ಚೆಕ್ ಮಾಡ್ಕೋಬೋದು. ಸೊ ಯಾರ್ಯಾರೆಲ್ಲ KYC ಅಂದರೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸರ್ಕಾರದ ಕಡೆಯಿಂದ ಹೇಳಿದ್ದಾರೆ ಅಂತ ಹೇಳಿದರೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ಎಷ್ಟು ಜನದ ರೇಷನ್ ಕಾರ್ಡ್ ಕಳೆದ ವರ್ಷ ಹೋಗಿದೆ, ಅವರೆಲ್ಲ ಯಾವ ರೀತಿಯಾಗಿ ಪರದಾಡಿದ್ರು ಅನ್ನೋದು ಗೊತ್ತಿದೆ ನಿಮಗೆ. ಸೊ ನೆಕ್ಸ್ಟ್ ಅವರು ಇದು ಲಾಸ್ಟ್ ಡೇಟ್ ಇದೆ, ನಾವು ಇನ್ನೊಂದು ಆಪ್ಷನ್ ಕೊಡ್ತೀವಿ ಅಂತ ಹೇಳೋವರೆಗೂ ಯಾರು ಕಾಯಬೇಡಿ. ಬೇಗ ಬೇಗ ಹೋಗಿ KYC ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ ಸ್ಟೇಟಸ್ನ ನೀವು ಚೆಕ್ ಮಾಡಿದಾಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಯಾರ್ದು KYC ಆಗಿದೆ, ಯಾರ್ದು KYC ಆಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಶೋ ಆಗುತ್ತೆ. ಸೊ ಆಗದೆ ಇರೋದನ್ನು ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಅದು ಲಿಂಕ್ ಆಗಿರಬೇಕು. ಸೊ ಅದನ್ನು ತೊಗೊಂಡೋಗಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡಿಗೆ ತಮ್ಮನ್ನು ಕೊಟ್ಟು KYCಯನ್ನು ಮಾಡಿಸಿ. KYC ಮಾಡಿಸೋದಕ್ಕೆ ಸೆಪ್ಟೆಂಬರ್ 30ನೇ ತಾರೀಕು ಲಾಸ್ಟ್ ಡೇಟ್ ಹೇಳಿದ್ದಾರೆ. ಬಟ್ ಇನ್ನೊಂದು ಮುಖ್ಯವಾದ ವಿಚಾರನ ಗಮನದಲ್ಲಿಟ್ಕೊಳ್ರಿ. ಈ ಒಂದು ವೆಬ್ಸೈಟ್ ಇದೆ ಅಲ್ವಾ, ರೇಷನ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ವೆಬ್ಸೈಟ್ ಬಂದು ಎನಿ ಟೈಮ್ ಸರ್ವರ್ ಇರೋದಿಲ್ಲ. ಸರ್ವರ್ ಯಾಕಂದರೆ ಎಲ್ಲರೂ ಅಟ್ ಎ ಟೈಮ್ ಕರ್ನಾಟಕದಾದ್ಯಂತ ಅಟ್ ಎ ಟೈಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸೊ ಸರ್ವರ್ನು ಕೆಲವೊಮ್ಮೆ ಇರೋದಿಲ್ಲ. ಹಾಗಾಗಿ ಇನ್ನೂ ಟೈಮ್ ಇದೆ ಅಂತ ಕೂತ್ಕೊಂಡು ರೇಷನ್ ಕಾರ್ಡ್ಗಳು ಹೋಗಿ ಮಕ್ಕಳದ್ದು ಒಂದು ವಿದ್ಯಾಭ್ಯಾಸಕ್ಕೆ, ಹಾಸ್ಪಿಟ್ಲಿಗೆ ಎಲ್ಲದಕ್ಕೂ ತೊಂದರೆ ಆಗೋ ರೀತಿ ಮಾಡ್ಕೋಬೇಡಿ. ಸೊ ದಯವಿಟ್ಟು ಕೊನೆಯ ಒಂದು ಗಳಿಗೆವರೆಗೂ ಕಾಯ್ದಲೇ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ, ನೀವು ರೇಷನ್ ತರಲಿಕ್ಕೆ ಹೋದಾಗಿರ್ಬೋದು ಅಥವಾ ರಜೆಗಳಿದ್ದಾಗ ನಿಮ್ಮ ಒಂದು ಕೆಲಸವನ್ನು ನೋಡಿಕೊಂಡು ಆದಷ್ಟು ಬೇಗ ನೀವು KYCಗಳನ್ನು ಮಾಡಿಸ್ಕೊಳ್ಳಿ. KYC ಮಾಡಿಸ್ಲಿಲ್ಲ ಅಂತ ಹೇಳಿದರೆ ಸರ್ಕಾರ ಹೇಳಿಬಿಟ್ಟಿದೆ ನಿಮಗೆ ರೇಷನ್ ಕಾರ್ಡ್ಗಳನ್ನ ನಾವು ತೆಗೆದು ಹಾಕ್ತಾ ಇದ್ದೀವಿ ಅಂತ. ಕಳೆದ ವರ್ಷ ಲಕ್ಷಾಂತರ ರೇಷನ್ ಕಾರ್ಡ್ಗಳು ಹೋಗಿದ್ದಾವೆ. ಸೊ ಈ ಸಲ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ನಿಮಗೆ ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಅವರು ಅವಕಾಶ ಕೊಡ್ತಾರೆ ಅಂತಲೂ ನೀವು ತಲೆಯಲ್ಲಿ ಇಟ್ಕೋಬೇಡಿ. ಅದನ್ನ ಕೊಟ್ಟರೆ ಕೊಡ್ತಾರೆ, ಬಿಟ್ಟರೆ ಬಿಡ್ತಾರೆ. ಯಾಕಂತ ಹೇಳಿದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಕರೆಯೋದೇ ತುಂಬ ಕಡಿಮೆ ಆಗಿದೆ. ಸೊ ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಈ KYCನ ಮಾಡಿಸ್ಕೊಳ್ಳಿ. ಯಾರ್ದಾಗಿದೆ ಯಾರ್ದಾಗಿಲ್ಲ ಚೆಕ್ ಮಾಡಿಕೊಂಡು ಮಾಡಿಸ್ಕೊಳ್ಳಿ. ಸೊ ನಿಮ್ಗೇನಾದರೂ KYC ಮನೇಲೇ ಕೂತ್ಕೊಂಡು ಯಾವ ಥರ ಚೆಕ್ ಮಾಡಬೇಕು ಅನ್ನೋದು ಬೇಕಿತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಮನೇಲೇ ಕೂತ್ಕೊಂಡು ಯಾವ ರೀತಿಯಾಗಿ ನೀವು KYCನ ಮಾಡಿಸ್ಕೋಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.